ರಾಜಕಾರಣದಲ್ಲಿ ಹೊಸ ಪೆನ್ ಡ್ರೈವ್ ಒಂದು ಸಂಚಲನ ಸೃಷ್ಟಿ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಗೋಚರ ಆಗ್ತಾ ಇದೆ. ಈ ಪೆನ್ ಡ್ರೈವ್ ಅಂತಿಂತ ಪೆನ್ ಡ್ರೈವ್ ಅಲ್ಲ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ನೋಡಿದಿರಿ, ಆದರೆ ಅದಕ್ಕಿಂತಲೂ ಭಯಾನಕ ಪೆನ್ ಡ್ರೈವ್ ಇದು. ರಾಜಕಾರಣದಲ್ಲಿ ಮತ್ತೊಂದು ಪೆನ್ ಡ್ರೈವ್, ಹೊಸ ಪೆನ್ ಡ್ರೈವ್ ಸಂಚಲನ. ಹಲವು ಸಚಿವರ ಅಶ್ಲೀಲ ವಿಡಿಯೋಗಳು ಈ ಪೆನ್ ಡ್ರೈವ್ ನಲ್ಲಿವೆ. ಹಲವು ಶಾಸಕರ ರಾಸಲೀಲೆಯ ವಿಡಿಯೋಗಳು ಕೂಡ ಈ ಪೆನ್ ಡ್ರೈವ್ ನಲ್ಲಿದೆ. ಬರೀ ಸಚಿವರು ಶಾಸಕರ ರಾಸಲೀಲೆ ಅಥವಾ ಅಶ್ಲೀಲ ಸೆಕ್ಸ್ ವಿಡಿಯೋಗಳು ಮಾತ್ರ ಅಲ್ಲ, ಹಲವು ಹಿರಿಯ IAS ಮತ್ತು IPS ಅಧಿಕಾರಿಗಳ ಅಶ್ಲೀಲ ರಾಸಲೀಲೆ ಸೆಕ್ಸ್ ವಿಡಿಯೋಗಳು ಕೂಡ ಈ ಪೆನ್ ಡ್ರೈವ್ ನಲ್ಲಿದೆ. ಹಲವು ಗುತ್ತಿಗೆದಾರರ ರಾಸಲೀಲೆಯ ವಿಡಿಯೋಗಳು ಕೂಡ ಈ ಪೆನ್ ಡ್ರೈವ್ ನಲ್ಲಿದೆ. ಸೊ ಇದು ಒಂದು ರೀತಿ ಸಮುದ್ರ. ಈ ಪೆನ್ ಡ್ರೈವ್ ನೋಡ್ಲಿಕ್ಕೆ ಸಣ್ಣದು, ಆದರೆ ಈ ಸಣ್ಣದೊಂದು ಪೆನ್ ಡ್ರೈವ್ ನಲ್ಲಿ ಸಮುದ್ರದಷ್ಟು ರಾಸಲೀಲೆಯ ವಿಡಿಯೋಗಳು, ಸಚಿವರುಗಳು, ಮಂತ್ರಿಗಳು, ಶಾಸಕರು, IAS ಅಧಿಕಾರಿಗಳು, IPS ಅಧಿಕಾರಿಗಳು, ಗುತ್ತಿಗೆದಾರರು ಇವರ ರಾಸಲೀಲೆಯ ವಿಡಿಯೋಗಳು ಈ ಪೆನ್ ಡ್ರೈವ್ ನಲ್ಲಿದೆ. ಈ ಪೆನ್ ಡ್ರೈವ್ ಒಂದು ವೇಳೆ ಬಯಲಾದ್ರೆ, ಈ ಪೆನ್ ಡ್ರೈವ್ ನಲ್ಲಿರುವಂತಹ ವಿಡಿಯೋಗಳು ಒಂದು ವೇಳೆ ಬಯಲಾದ್ರೆ ಹಲವು ಸಚಿವರು ರಾಜೀನಾಮೆ ಕೊಡಬೇಕಾಗಿ ಬರಬಹುದು. ಸೆಕ್ಸ್ ವಿಡಿಯೋಗಳು ಬಯಲಾದ ತಕ್ಷಣ ಹಲವು ಸಚಿವರು ರಾಜೀನಾಮೆ ಕೊಡಬೇಕಾಗಿ ಬರಬಹುದು. ಹಲವು ಶಾಸಕರು ಮುಖ ಎತ್ಕೊಂಡು ಓಡಾಡಕ್ಕಾಗಲ್ಲ, ಕಾರಣ ಅವರ ವಿಡಿಯೋಗಳು ಕೂಡ ಈ ಪೆನ್ ಡ್ರೈವ್ ನಲ್ಲಿದೆ. ಹಲವು IPS ಮತ್ತು IAS ಅಧಿಕಾರಿಗಳು ತಮ್ಮ ಸ್ಥಾನಕ್ಕೆ, ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟು ಮನೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬರಬಹುದು. ಇದೊಂದೇ ಪೆನ್ ಡ್ರೈವ್ ನಲ್ಲಿ ಬರೋಬ್ಬರಿ 78 ಮಂದಿಗೂ ಅಧಿಕ, 78 ಮಂದಿ, ಅದರಲ್ಲಿ ಹಲವಾರು ಮಂತ್ರಿಗಳು, ಹಲವು ಸಚಿವರು, ಹಲವು IAS ಮತ್ತು IPS ಅಧಿಕಾರಿಗಳ ಅಶ್ಲೀಲ ರಾಸಲೀಲೆಯ ವಿಡಿಯೋಗಳು ಈ ಪೆನ್ ಡ್ರೈವ್ ನಲ್ಲಿದೆ. ವಿಧಾನಸಭೆಯಲ್ಲೇ ರಾಸಲೀಲೆ ವಿಡಿಯೋಗಳಿರುವ ಪೆನ್ ಡ್ರೈವ್ ಬಗ್ಗೆ ಪ್ರಸ್ತಾಪ ಆಗಿದೆ. ಸಂಚಲನ ಸೃಷ್ಟಿ ಮಾಡಬಹುದಾದಂತಹ ಸುದ್ದಿ ಇದು. ಪೆನ್ ಡ್ರೈವ್ ನಲ್ಲಿರುವಂತಹ ಆ ಅಶ್ಲೀಲ ರಾಸಲೀಲೆಯ ವಿಡಿಯೋ ಯಾರದ್ದು ಅಂತೇಳಿ ಗೊತ್ತಾಗ್ಬಿಟ್ರೆ ಅಂತವರೆಲ್ಲ ಮನೆಗೆ ಹೋಗ್ಬೇಕಾಗತ್ತೆ ಮುಖ ಮುಚ್ಕೊಂಡು. ವಿಧಾನಸಭೆಯಲ್ಲೇ ರಾಸಲೀಲೆಯ ವಿಡಿಯೋಗಳಿರುವ ಪೆನ್ ಡ್ರೈವ್ ಬಗ್ಗೆ ಪ್ರಸ್ತಾಪ ಆಗಿದೆ. ಮಹಾರಾಷ್ಟ್ರದ ನಾಸಿಕ್ ಮತ್ತು ಥಾನೆಯಲ್ಲಿ ಈ ರಾಸಲೀಲೆಯ ವಿಡಿಯೋಗಳು ಅಥವಾ ಪೆನ್ ಡ್ರೈವ್ ಅಥವಾ ಅಶ್ಲೀಲ ವಿಡಿಯೋಗಳು ಅಥವಾ ಹನಿ ಟ್ರ್ಯಾಪ್ ನಡೆದಿದೆ ಅಂತೇಳಿ ಆರೋಪವನ್ನ ಮಾಡಲಾಗಿದೆ. ಅದಕ್ಕಿಂತಲೂ ವಿಚಿತ್ರ ಅಂತ ಹೇಳಿದ್ರೆ ಮುಂಬೈನಲ್ಲಿರುವಂತಹ ಮಹಾರಾಷ್ಟ್ರದ ಸಚಿವಾಲಯ, ಮಹಾರಾಷ್ಟ್ರದ ಸೆಕ್ರೆಟರಿಯೇಟ್ ಸಚಿವಾಲಯ ಏನಿದೆ, ಆ ಸಚಿವಾಲಯದಲ್ಲೇ ಹನಿ ಟ್ರ್ಯಾಪ್ ನಡೆದಿದೆ. ಸಚಿವರು, ಶಾಸಕರು, IAS IPS ಅಧಿಕಾರಿಗಳಿಗೆ ಹನಿ ಟ್ರ್ಯಾಪ್ ಅನ್ನ ಮಾಡಲಾಗಿದೆ ಎನ್ನುವಂತಹ ಗಂಭೀರ ಆರೋಪವನ್ನ ಮಹಾರಾಷ್ಟ್ರ ಕಾಂಗ್ರೆಸ್ನ ಅಧ್ಯಕ್ಷ ನಾನಾ ಪಟೋಲೆ ಅವರು ಮಹಾರಾಷ್ಟ್ರದ ವಿಧಾನಸಭೆಯಲ್ಲೇ ಪ್ರಸ್ತಾಪವನ್ನ ಮಾಡಿದ್ದಾರೆ. ಬಿಗ್ ಸ್ಟೇಟ್ಮೆಂಟ್ ಇದು. ಬಾಂಬ್ ಅಂತ ಹೇಳಿದ್ದಾರೆ. ಇದು ಬಾಂಬ್ ಇದು ಅಂತ ಹೇಳಿ. 78 ಮಂದಿ ಸಚಿವರು, ಅತ್ಯಂತ ಪ್ರಭಾವಿ ಸಚಿವರು, ದೊಡ್ಡ ಹುದ್ದೆಯಲ್ಲಿ ಇರತಕ್ಕಂತಹ, ದೊಡ್ಡ ಖಾತೆಯನ್ನ ಹೊಂದಿರತಕ್ಕಂತಹ ಸಚಿವರು, ಶಾಸಕರು, IAS ಮತ್ತು IPS ಅಧಿಕಾರಿಗಳು, ಇವರ ರಾಸಲೀಲೆಯ ವಿಡಿಯೋಗಳಿದೆ ಅಂತೇಳಿ ಒಂದು ಪೆನ್ ಡ್ರೈವ್. ಥಾಣೆ ಮತ್ತು ನಾಸಿಕ್ ಮಹಾರಾಷ್ಟ್ರದ 2 ಪ್ರಮುಖ ನಗರಿಗಳು. ಆ ನಗರಗಳಲ್ಲಿ ಮಹಿಳೆಯೊಬ್ಬರನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡಲಾಗಿದೆ. ರಾಜಿ ಮಾಡಿಕೊಂಡ ಭಂಗಿಯಲ್ಲಿ, ಅಂದ್ರೆ ಅಶ್ಲೀಲವಾಗಿ ಕಾಣಿಸಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ಆ ಮಹಿಳೆಯ ಜೊತೆಗೆ. ನಾನಾ ಪಟೋಲೆ ಅವರು ವಿಧಾನಸಭೆಯಲ್ಲೇ ಆರೋಪವನ್ನ ಮಾಡಿದ್ದಾರೆ. ವೆರಿ ಬಿಗ್ ಸ್ಟೇಟ್ಮೆಂಟ್ ಇದು. ಸುಮಾರು 78 ಮಂದಿ. ತನಿಖೆ ಆಗಬೇಕು ಇದ್ರ ಬಗ್ಗೆ. ಒಟ್ಟು 78 ಮಂದಿ ಪ್ರಭಾವಿ ಸಚಿವರು, ಶಾಸಕರು. ನಾನಾ ಪಟೋಲೆ ಅವರ ಆರೋಪದ ಪ್ರಕಾರ ಮಹಿಳೆ ಈ ರಾಸಲೀಲೆಯ ವಿಡಿಯೋಗಳನ್ನು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ದಾಖಲೆಗಳನ್ನ ಆಕೆ ಪಡೆದುಕೊಂಡಿರುವಂತಹ
ಸಾಧ್ಯತೆ ಇದೆ, ಆಕೆಯ ಕೈ ಸೇರಿರುವಂತಹ ಸಾಧ್ಯತೆ ಇದೆ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ವಿಧಾನಸಭೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಬಾಂಬ್ ಅಲ್ಲ, ಪೆನ್ ಡ್ರೈವ್ ನಲ್ಲಿ ರಾಸಲೀಲೆ ವಿಡಿಯೋಗಳಿದೆ, ಅದರಲ್ಲಿ ಬಾಂಬ್ ಇದೆ, ಅದು ಸ್ಫೋಟಿಸಿದ್ರೆ ಬಾಂಬ್ ತರ ಸ್ಫೋಟಿಸುತ್ತೆ ಅಂತೇಳಿ ಏನು ನಾನಾ ಪಟೋಲೆ ಅವರು ಹೇಳಿದ್ರು, ಅದು ಬಾಂಬ್ ಆಗಿಲ್ಲ. ನಮಗೆ ಇದುವರೆಗೆ ಯಾವುದೇ ಮಾಹಿತಿಗಳು ಬಂದಿಲ್ಲ, ನಮಗೂ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ, ಯಾವುದೇ ದೂರುಗಳು ದಾಖಲಾಗಿಲ್ಲ ಅಂತೇಳಿ ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ. ಈಗ ನೀವೇನು ಪಕ್ಕದಲ್ಲಿ ಏನು ವಿಡಿಯೋ ನೋಡ್ತಾ ಇದ್ರಿ, ಅದು ರೆಪ್ರೆಸೆಂಟೇಟಿವ್ ವಿಡಿಯೋ. ಅವರ ಕ್ಯಾಬಿನೆಟ್ನ ಸಚಿವರು, ಅದರಲ್ಲಿ ನೀವು ಪಕ್ಕದಲ್ಲಿ ಅಜಿತ್ ಪವಾರ್ ನೋಡಿರ್ಬೋದು, ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಎಲ್ಲ ಇದ್ದಾರೆ. ಸೊ ದೇವೇಂದ್ರ ಫಡ್ನವೀಸ್ ಡಿನೈ ಮಾಡಿದ್ದಾರೆ, ದೂರು ಬಂದಿಲ್ಲ, ಯಾವುದೇ ದೂರು ಅಂತೇಳಿ. ಯಾವ ಸಚಿವರು, ಯಾವ ಖಾತೆಯನ್ನು ಹೊಂದಿರತಕ್ಕಂಥ ಸಚಿವರು, ಅದು ಬಹಿರಂಗ ಆಗಿಲ್ಲ. ಯಾವ ಪಕ್ಷದ ಶಾಸಕರು, ಅದು ಬಹಿರಂಗ ಆಗಿಲ್ಲ. ನಾನಾ ಪಟೋಲೆ ಕಾಂಗ್ರೆಸ್ನವರಾಗಿರೋದ್ರಿಂದಾಗಿ, ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ, ವಿರೋಧ ಪಕ್ಷದಲ್ಲಿರೋದ್ರಿಂದಾಗಿ ಸಹಜವಾಗಿ ಆಡಳಿತ ಪಕ್ಷವನ್ನು ಉದ್ದೇಶಿಸಿನೇ ಹೇಳಿರ್ತಾರೆ. ಬಟ್ ಅದರಲ್ಲಿ ಯಾರು ಬಿಜೆಪಿ ಅವರ, ಶಿವಸೇನೆ ಶಿಂದೆ ಬಣದವರ, ಅಥವಾ ಅಜಿತ್ ಪವಾರ್ NCP ಬಣದವರ ಯಾರು, ಅಥವಾ ಕಾಂಗ್ರೆಸ್ನ ಯಾರಾದರೂ ಶಾಸಕರಿದ್ದಾರಾ, ಅಥವಾ ಉದ್ಧವ್ ಠಾಕ್ರೆ ಬಣದ ಶಾಸಕರು ಯಾರಾದರೂ ಇದ್ದಾರಾ, ಅದರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಎಲ್ಲೂ ಮಾಹಿತಿಗಳು ಬಿಡುಗಡೆ ಆಗಿಲ್ಲ. IAS IPS ಅಧಿಕಾರಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಆ IAS IPS ಅಧಿಕಾರಿಗಳು ಯಾರು ಅಂತಲೂ ಗೊತ್ತಿಲ್ಲ. ಇದು ಏನನ್ನ ನಮಗೆ ರೆಸೆಂಬಲ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೂ ಕೂಡ, ಅಂದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ವಿಧಾನಸಭೆಯಲ್ಲಿ ಸ್ವತಃ KN ರಾಜಣ್ಣ ಅವರೇ ಬಂದು ಹೇಳಿದ್ರಲ್ಲ, ಹನಿ ಟ್ರ್ಯಾಪ್ ಅಟೆಂಪ್ಟ್ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ, ರಾಜಕಾರಣಿಗಳನ್ನ ಹನಿ ಟ್ರ್ಯಾಪ್ ಮಾಡಲಾಗ್ತಿದೆ ಅಂತೇಳಿ ಸೇಮ್ ಅಲಿಗೇಷನ್ಸ್ ಅನ್ನ ನಾನಾ ಪಟೋಲೆ ಅವರು ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಮಾಡಿದ್ದಾರೆ, ಅಲ್ಲಿನ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಬಿಗ್ ಸ್ಟೇಟ್ಮೆಂಟ್. ಒಂದು ವೇಳೆ ನಾನಾ ಪಟೋಲೆ ಆ ಪೆನ್ ಡ್ರೈವ್ ನಲ್ಲಿ ಇರುವಂತಹ ಸಚಿವರ ಹೆಸರನ್ನ, ಶಾಸಕರ ಹೆಸರನ್ನ, IAS IPS ಈ ಅಧಿಕಾರಿಗಳಿಗೆ ಏನು ಬಂತು? ರಾಜಕಾರಣಿಗಳು ಬಿಡಿ, IAS IPS ಅಧಿಕಾರಿಗಳು ಅವರ ಹೆಸರನ್ನ, ಒಬ್ಬೊಬ್ಬರ ಹೆಸರನ್ನ ಏನಾದ್ರೂ ಬಹಿರಂಗ ಪಡಿಸಿದ್ರೆ ತಲೆ ಉರುಳುತ್ತೆ. ನಾಚಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಬಿಟ್ಟು ಹೋಗ್ಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.